ನನ್ನ ಹೆಸರು ಮನೋಹರ ಅಂತ. ಸೊ ನಾವೊಂದು ಇವತ್ತು ಇಲ್ಲಿ ಸೇರಿರುವಂತ ಮುಖ್ಯ ಉದ್ದೇಶ, ನಮ್ಮ ಒಂದು ಜುವಾರಿ ಫಾರ್ಮ್ ಆಫ್ ಲಿಮಿಟೆಡ್ ಕಂಪನಿಯ ಒಂದು ಹೊಸ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಿದೀವಿ. ಸೊ ಅದೇ ಸ್ಮಾರ್ಟ್ ಸೊಲ್ಯೂಷನ್ ಅಂತ. ಸೊ ಇದರಲ್ಲಿ ಮೇಜರ್ ಆಗಿ 12 ನ್ಯೂಟ್ರಿಯೆಂಟ್ ಇರ್ತವೆ. ಪ್ರೈಮರಿ ನ್ಯೂಟ್ರಿಯೆಂಟ್ಸ್ NPK ಮತ್ತೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್. ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಜೊತೆಗೆ 6 ಮೈಕ್ರೋ ನ್ಯೂಟ್ರಿಯೆಂಟ್ಗಳು ಇರ್ತವೆ. ಸೊ ಒಂದು ಈ ಪ್ರಾಡಕ್ಟ್ ನ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಡೋದಕ್ಕಾಗಿ ನಮ್ಮ ಒಂದು ಜುವಾರಿ ಫಾರ್ಮ್ ಆಫ್ ಲಿಮಿಟೆಡ್ ನ ವಿಜ್ಞಾನಿಯಾದಂತಹ ಸರ್ ಬಂದಿದ್ದಾರೆ. ಸೊ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಿಮ್ಗೆ. ಎಲ್ಲರಿಗೂ ನಮಸ್ತೆ. ಸೊ ಈಗಾಗಲೇ ನಮ್ಮ ಮನೋಹರ್ ಅವರು ಹೇಳಿದ್ದಾರೆ, ನಾವು ಈಗ ಇಲ್ಲಿ ನೆರವೇರಿರುವಂತ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ಒಂದು ಹೊಸ ಉತ್ಪನ್ನ ಬಿಡುಗಡೆ ಮಾಡಿದೀವಿ ನಮ್ಮ ಜುವಾರಿ ಫಾರ್ಮ್ ಆಫ್ ಲಿಮಿಟೆಡ್ ಕಂಪನಿಯಿಂದ. ಸೊ ಆ ಉತ್ಪನ್ನದ ಮಾಹಿತಿ, ತಾಂತ್ರಿಕ ಮಾಹಿತಿನ ನಿಮ್ಗೆ ನೀಡಬೇಕಾದ ಅವಶ್ಯಕತೆ ಇರುತ್ತೆ. ಸೊ ಎಲ್ಲರೂ ಏನಪ್ಪಾ ಅಂದ್ರೆ ಕಾಲಕ್ರಮೇಣ ಹೊಸ ಪ್ರಾಡಕ್ಟ್ಸ್ ಬರ್ತಾ ಇರುತ್ತೆ. ನಿಮ್ಗೆ ಅದನ್ನ ಸರಿಯಾದ ರೂಪದಲ್ಲಿ, ಯಾವ ರೂಪದಲ್ಲಿ, ಯಾವ ಪ್ರಮಾಣದಲ್ಲಿ ಮತ್ತೆ ಯಾವ ಬೆಳೆಗೆ ಎಷ್ಟು ಹಾಕ್ಬೇಕು ಅನ್ನೋದು ನಾವು ಮಾಹಿತಿ ನೀಡಬೇಕಾದ ಅವಶ್ಯಕತೆ ನಮ್ಮ ಕರ್ತವ್ಯ ಆಗಿರುತ್ತೆ. ಸೊ ಆ ಮಾಹಿತಿ ನಿಮ್ಗೆ ಸೇರಿದಾಗ ಮಾತ್ರ ಆ ಉತ್ಪನ್ನ ಸಕ್ಸಸ್ ಅನ್ನೋದು ಆಗ್ತಾ ಇರುತ್ತೆ. ಸೊ ಇವತ್ತು ನಾವು ಈಗಾಗಲೇ ಹೇಳ್ದಂಗೆ ಸ್ಮಾರ್ಟ್ ಸೊಲ್ಯೂಷನ್ ಅನ್ನೋ ಉತ್ಪನ್ನನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಮಾರ್ಕೆಟ್ ಅಲ್ಲಿ. ಸೊ ಇದು ಮೇನ್ಲಿ ಯಾಕಪ್ಪ ಅಂತಂದ್ರೆ ನಿಮ್ಗೆ ಆಗ್ಲೇ ಗೊತ್ತಿದೆ, ಭಾರತದ ಕೃಷಿಯಲ್ಲಿ ನಾವು ತುಂಬಾ ತೊಂದರೆಗಳನ್ನ ಅನುಭವಿಸ್ತಾ ಇದೀವಿ. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಮೊದಲಿಗೆ ನಾವು ಎಷ್ಟು ಜನ ಸಾವಯವ ಗೊಬ್ಬರ ಯೂಸ್ ಮಾಡ್ತಿದ್ದೀರಾ? ಮೊದಲು ನಾವೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ತಿಪ್ಪೆ ಗೊಬ್ಬರ ಎಲ್ಲ ಯೂಸ್ ಮಾಡ್ತಿದ್ವಿ. ಈಗ ಹಸುಗಳೇ ಇಲ್ಲ, ಕಮ್ಮಿ ಆಗ್ತಾ ಇದೆ. ಸೊ ತಿಪ್ಪೆ ಗೊಬ್ಬರ ಕಮ್ಮಿ ಆಗ್ತಾ ಇದೆ, ಮತ್ತೆ ಪೋಷಕಾಂಶಗಳ ಕೊರತೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಸೊ ಏನಪ್ಪಾ ಅಂದ್ರೆ ಕಾಲಕ್ರಮೇಣ ಒಂದಲ್ಲ ಒಂದು ಪೋಷಕಾಂಶಗಳ ಕೊರತೆ ಅನ್ನೋದು ಜಾಸ್ತಿ ಆಗ್ತಾ ಇದೆ ನಮ್ಮ ಭೂಮಿಯಲ್ಲಿ. ಮೊದಲಿಗೆ ನಾವು ಅಗತ್ಯ ಪೋಷಕಾಂಶಗಳು ಅಂತ ಇತ್ತು ಕ್ರಾಪ್ಗೆ, ಮೊದಲು 16 ಪೋಷಕಾಂಶಗಳು ಅಂತ ಹೇಳ್ತಾ ಇದ್ವಿ, ಆಮೇಲೆ 17 ಆಯ್ತು, ಆಮೇಲೆ ಈಗ 18ಗೆ ಬಂದಿದೆ. ಸೊ 18 ಪೋಷಕಾಂಶಗಳು ನಿಮ್ಗೆ ಗಿಡಕ್ಕೆ ಸಿಗ್ತಾ ಇದ್ದಾಗ ಮಾತ್ರ ಅದು ನಿಮ್ಗೆ ಗಿಡ ಅನ್ನೋದು ಚೆನ್ನಾಗಿ ಬೆಳೆಯುತ್ತೆ, ಇಳುವರಿ ಅನ್ನೋದು ಚೆನ್ನಾಗಿ ಬರುತ್ತೆ, ನಿಮ್ಗೆ ಆಟೋಮೆಟಿಕಲಿ ಈಲ್ಡ್ ಅನ್ನೋದು ಜಾಸ್ತಿ ಆಗುತ್ತೆ. ಓವರ್ ಆಲ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಪ್ರೈಸ್ ಅನ್ನೋದು ಚೆನ್ನಾಗಿ ಸಿಗುತ್ತೆ. ಈಗ ಟೊಮೆಟೊ ಮಾರ್ಕೆಟ್ ಅಲ್ಲಿ ಕ್ವಾಲಿಟಿ ಚೆನ್ನಾಗಿದ್ರೆ ತಾನೇ ನಿಮ್ಗೆ ಪ್ರೈಸ್ ಚೆನ್ನಾಗಿ ಬರೋದು, ಇಲ್ಲ ಅಂತಂದ್ರೆ ಬರೋದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಹೊಸ ಹೊಸ ಉತ್ಪನ್ನಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ನೀವು ನೋಡ್ಬೋದು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ನಮ್ಮ ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಮೇಜರ್ ಡಿಸ್ಟ್ರಿಕ್ಟ್ಸ್ ಅಲ್ಲೆಲ್ಲ ಸಾವಯವ ಇಂಗಾಲ ಕಡಿಮೆ ಆಗ್ತಿದೆ. ಸೊ ಇದರಿಂದ ನಾವು ಎಷ್ಟೇ ಗೊಬ್ಬರ, ಕೆಲವರು ಏನ್ ಮಾಡ್ತಾರೆ 4 ಚೀಲ ಗೊಬ್ಬರ, ಸಾವಯವ ಇಂಗಾಲ ಕಮ್ಮಿ ಆಗಿರುತ್ತೆ, pH ಅನ್ನೋದು ರಸಸಾರ ಅಂತ ಕರಿತಾ ಇರ್ತೀವಿ, ಅದು ವೇರಿಯೇಷನ್ ಆಗಿರುತ್ತೆ. ಸೊ ಇದರಿಂದ ಪೋಷಕಾಂಶಗಳ ಲಭ್ಯತೆ ಅನ್ನೋದು ಕಮ್ಮಿ ಆಗ್ತಾ ಇರುತ್ತೆ. ಸುಮ್ಮನೆ ಭೂಮಿಗೆ ಆಗ್ತಾ ಇರ್ತೀವಿ ಗೊಬ್ಬರ ಅಷ್ಟೇ. ಸೊ ಆ ಒಂದು ನಿಟ್ಟಿನಲ್ಲಿ ಏನಪ್ಪಾ ಅಂದ್ರೆ ನಾವು ಪೋಷಕಾಂಶಗಳ ಬಳಕೆಯ ದಕ್ಷತೆ ಜಾಸ್ತಿ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ 100 kg ಯೂರಿಯಾ ಕೊಟ್ಟರೆ ಎಷ್ಟು ಗಿಡ ತಾಳುತ್ತೆ? 25ರಿಂದ 30 kg ತಾಳುತ್ತೆ. ಇನ್ನು 70 kg ಎಲ್ಲ ಹೋಗುತ್ತೆ? ಸ್ವಲ್ಪ ನಾವು ಎಷ್ಟು ಜನ ನಾವು ಎರಚಿರೆಯಲ್ಲೇ ಎರಚ್ತೀವಿ, ಎರಚಿದ ಮೇಲೆ ಏನಾಗುತ್ತೆ, ಅದು ಆವಿಯಾಗಿ ಲಾಸ್ ಆಗ್ತಾ ಇರುತ್ತೆ. ಇನ್ನೊಂದು ಏನಪ್ಪಾ ಅಂದ್ರೆ ನೀರ್ ಜೊತೆ ಮಿಕ್ಸ್ ಆಗಿ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇನ್ ಸ್ವಲ್ಪ ಏನಾಗುತ್ತೆ, ನಿಮ್ಗೆ ಭೂಮಿಯಲ್ಲಿ ಹಿಡಿದಿಟ್ಕೊಂಡಿರುತ್ತೆ. ಈ ರೀತಿ 100 kgಗೆ 25ರಿಂದ 30 kg. ಇನ್ನು DAP ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇರ್ತೀವಿ, ಅದ್ರಲ್ಲಿ ಏನಪ್ಪಾ ಅಂದ್ರೆ 20ರಿಂದ 25 kg ಅಷ್ಟೇ. ಇನ್ನು 70ರಿಂದ 75 kg ಭೂಮಿಯಲ್ಲಿ ಹಿಡಿದಿಟ್ಕೊಂಡಿರುತ್ತೆ. ಸೊ ನಾವು ಯಾವುದೇ ಒಂದು ಪೋಷಕಾಂಶಗಳನ್ನ ಬ್ಯಾಲೆನ್ಸ್ಡ್ ರೂಪದಲ್ಲಿ ಕೊಡ್ಬೇಕಾಗಿರುತ್ತೆ. ಒಂದು ಹೆಚ್ಚಾಗಿ ಕೊಡೋದು, ಒಂದು ಕಮ್ಮಿ ಆಗಿ ಕೊಡೋದು ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಇನ್ನೊಂದರ ಪೋಷಕಾಂಶದ ಲಭ್ಯತೆ ಅನ್ನೋದು ಕಮ್ಮಿ ಆಗಿ ನಿಮ್ಗೆ ಪ್ಲಾಂಟ್ಗೆ ಅಫೆಕ್ಟ್ ಮಾಡ್ತಾ ಇರುತ್ತೆ. ಸೊ DAP ಒಂದೊಂದು ಬೆಳೆಗೆ ಅನುಗುಣವಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಟೊಮೆಟೊ ಆದ್ರೆ 100 kg ರಂಜಕ ಬೇಕಾಗಿರುತ್ತೆ. ಸೊ 100 kg ರಂಜಕ ಸಪ್ಲೈ ಮಾಡಬೇಕು ಎಂಟೈರ್ ಕ್ರಾಪ್ ಅಲ್ಲಿ ಅಂದಾಗ ನಾವು 215 kg ವರೆಗೂ DAP ಕೊಡ್ಬೇಕಾಗಿರುತ್ತೆ. ಅಂದ್ರೆ ಆಲ್ಮೋಸ್ಟ್ 4ರಿಂದ 4.25 ಬ್ಯಾಗ್ ಕೊಡ್ಬೇಕಾಗಿರುತ್ತೆ. ಸೊ ಒಂದೊಂದು ಬೆಳೆಗೂ ಒಂದೊಂದ್ ತರ ಇರುತ್ತೆ. ಅದೇ ಮೆಕ್ಕೆಜೋಳಗೆ ಏನಪ್ಪಾ ಅಂದ್ರೆ ನಿಮ್ಗೆ ರಂಜಕ ಅನ್ನೋದು ನಿಮ್ಗೆ 30 kg ಅಷ್ಟೇ ಬೇಕಾಗಿರುತ್ತೆ. 30 kgಗೆ ನೀವು 60 kg DAP ಕೊಟ್ರೆ ಸಾಕಿರುತ್ತೆ. ಒಂದ್ ಬ್ಯಾಗು ಅದ್ರ ಮೇಲೆ 10 kg ಕೊಟ್ರೆ ಸಾಕಿರುತ್ತೆ. ಈ ರೀತಿ ಒಂದೊಂದ್ ಬೆಳೆಗೂ ಅದರದೇ ಆದ ಶಿಫಾರಸ್ ಇರುತ್ತೆ. ನಾವು ಟೊಮೆಟೊಗೆ ಎಷ್ಟು ಹಾಕ್ತಿವೋ ಅದನ್ನೇ ಮೆಕ್ಕೆಜೋಳಕ್ಕೂ ಹಾಕೋಕ್ಕಾಗೋದಿಲ್ಲ, ಹೂಕೋಸ್ಗೂ ಹಾಕೋಕ್ಕಾಗೋದಿಲ್ಲ. ಬೇರೆ ಯಾವುದೇ ಒಂದು ಮಾವಾಗಿರ್ಬೋದು, ಇಲ್ಲ ಯಾವುದೇ ಒಂದು ಹೂವಿನ ಬೆಳೆಗಳಿಗೂ ಒಂದೊಂದು ಬೆಳೆಗೂ ಅನುಗುಣವಾಗಿ ಒಂದೊಂದು ರೆಕಮೆಂಡೇಶನ್ ಇರುತ್ತೆ. ನಾನು ಆಗ್ಲೇ ಹೇಳಿದ್ನಲ್ಲ, ಗಿಡಕ್ಕೆ 18 ಪೋಷಕಾಂಶಗಳು ಬೇಕಾಗುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು. ಅದರಲ್ಲಿ 3 ಏನಪ್ಪಾ ಅಂದ್ರೆ ಸ್ವಾಭಾವಿಕ ನಮ್ಗೆ ಪರಿಸರದಲ್ಲೇ ಸಿಗ್ತಾ ಇರುತ್ತೆ. ಕಾರ್ಬನ್, ಆಕ್ಸಿಜನ್ ಅಂತ ಹೇಳ್ತೀವಿ, ಅದು ನಮ್ಗೆ ಪರಿಸರದಲ್ಲೇ ಸಿಗ್ತಾ ಇರುತ್ತೆ ಗಿಡಕ್ಕೆ. ಇನ್ನು ಉಳಿದ ನಿಮ್ಗೆ ಎಲ್ಲಾ ನ್ಯೂಟ್ರಿಯೆಂಟ್ಸ್ ನಾವು ಗೊಬ್ಬರದ ಮುಖಾಂತರ ಕೊಡ್ಬೇಕು. ಮೊದಲು ನಾವು ಯೂರಿಯಾ ಅಷ್ಟೇ ಕೊಡ್ತಾ ಇದ್ವಿ, ಆಮೇಲೆ DAP ಬಂತು, ಆಮೇಲೆ MOP ಬಂತು. ಇದೇ ರೀತಿ ಈಗ ಎಷ್ಟೊಂದು ಗೊಬ್ಬರ ಇದಾವೆ, ನೀವೇ ನೋಡ್ಬೋದು ನಮ್ಮ ಸ್ಟೋರಲ್ಲಿ ಎಷ್ಟೊಂದು ಗೊಬ್ಬರ ಇದಾವೆ. ಸೊ ಅದು ಏನಪ್ಪಾ ಅಂತಂದ್ರೆ ಒಂದೊಂದೇ ಪೋಷಕಾಂಶಗಳ ಕೊರತೆ ಕಮ್ಮಿ ಆಗ್ತಾ ಇದೆ, ಭೂಮಿಯಲ್ಲಿ ಪೋಷಕಾಂಶಗಳ ಕೊರತೆ ಜಾಸ್ತಿ ಆಗ್ತಾ ಇದೆ. ಸೊ ಅದರ ಲಭ್ಯತೆ ಕಮ್ಮಿ ಆಗ್ತಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವೇನಪ್ಪಾ ಅಂತಂದ್ರೆ ಹೊಸ ಗೊಬ್ಬರಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನಿಮ್ಗೆ ಈಗಾಗಲೇ ಮನೋಹರ್ ಹೇಳ್ದಂಗೆ ನಾವೇನಪ್ಪಾ ಅಂದ್ರೆ ಸ್ಮಾರ್ಟ್ ಸೊಲ್ಯೂಷನ್ ಅಂತ ಒಂದೇ ಪ್ರಾಡಕ್ಟ್ ಅಲ್ಲಿ 12 ಪೋಷಕಾಂಶಗಳು ಇರುವಂತ ಒಂದು ಉತ್ಪನ್ನ ಆಗಿರುತ್ತೆ. ನಾನು ಹೇಳಿದೆ ಗಿಡಕ್ಕೆ 18 ಪೋಷಕಾಂಶಗಳು ಬೇಕು ಅಂತ, ಅದರಲ್ಲಿ 3 ಪರಿಸರದಲ್ಲಿ ಸಿಗುತ್ತೆ. ಇನ್ನು 12 ಪೋಷಕಾಂಶಗಳನ್ನು ಸಪ್ಲೈ ಮಾಡುವಂತ ಏಕೈಕ ಉತ್ಪನ್ನ ಇದು. ನಮ್ಮ ಇಂಡಿಯಾದಲ್ಲಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಿಲ್ಲ, ನಾವೊಬ್ಬರೇ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ
ಸಪ್ಲೈ ಮಾಡ್ತಿರುವಂತ ಒಂದು ಉತ್ಪನ್ನ ಆಗಿರುತ್ತೆ. ಸೊ ಇದರಲ್ಲಿ ನಿಮ್ಗೆ ಮುಖ್ಯ ಪೋಷಕಾಂಶಗಳು ಸಾರಜನಕ, ರಂಜಕ ಮತ್ತೆ ಪೊಟ್ಯಾಷಿಯಂ ಇರುತ್ತೆ. ಅದ್ರ ಜೊತೆಗೆ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ, ದ್ವಿತೀಯ ಪೋಷಕಾಂಶಗಳು ಅಂತ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಕೂಡ ಇರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಲಘು ಪೋಷಕಾಂಶಗಳು, ಊಟಕ್ಕೆ ಉಪ್ಪಿನಕಾಯಿ ಯಾವ ತರ ಅವಶ್ಯಕತೆ ಇರುತ್ತೋ ಆ ರೀತಿ ಜಿಂಕ್ ಆಗಿರ್ಬೋದು, ಬೋರಾನ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಮ್ಯಾಂಗ್ನೀಸ್ ಆಗಿರ್ಬೋದು, ಮಾಲಿಬ್ಡಿನಮ್ ಆಗಿರ್ಬೋದು ಬೇಕಾಗಿರುತ್ತೆ. ಸೊ ಆ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಈ ಒಂದು ಪ್ರಾಡಕ್ಟ್ ಅಲ್ಲಿ ಇರುತ್ತೆ. ಸೊ ಇದು ಏನಪ್ಪಾ ಅಂದ್ರೆ, ನೀವು ಈಗ ನಾರ್ಮಲ್ ಆಗಿ ನೀವು ಕ್ಯಾಲ್ಸಿಯಂ ನೈಟ್ರೇಟ್ ಬರುತ್ತೆ, ಅದೇ ರೀತಿ 90 ಬರುತ್ತೆ. ನೀವು 90 ಕ್ಯಾಲ್ಸಿಯಂ ನೈಟ್ರೇಟ್ ಜೊತೆಗೆ ತಗೊಂಡೋಗಿ ಮಿಕ್ಸ್ ಮಾಡಿ ಕೊಡಕ್ ಆಗೋದಿಲ್ಲ. ಯಾಕಂದ್ರೆ ಅದು ನಿಮ್ಗೆ ಕ್ಯಾಲ್ಸಿಯಂ ಮತ್ತೆ ಫಾಸ್ಫರಸ್ ರಿಯಾಕ್ಷನ್ ಆಗುತ್ತೆ. ನಾವೇನ್ ಗೊಬ್ಬರ ಕೊಡ್ತೀವೋ ಅದು ನಿಮ್ಗೆ ಗಿಡಕ್ಕೆ ಸಿಗೋದಿಲ್ಲ. ನೀವು ಮಿಕ್ಸ್ ಮಾಡಿ ನೋಡಿ, ಆ ಮೊಸರು ಹೊಡಿಯುತ್ತಲ್ಲ, ಮೊಸರು ಹೊಡೆದಾಗ ಯಾವ ತರ ಇರುತ್ತೋ ಅದೇ ರೀತಿ ಇದು ಕೂಡ ನಿಮ್ಗೆ ಕಲ್ಸ್ಕೊಂಡಾಗ ಗೊತ್ತಾಗುತ್ತೆ. ಸೊ ಆವಾಗ ಏನಾಗುತ್ತಪ್ಪ ಅಂತಂದ್ರೆ ಆ ನ್ಯೂಟ್ರಿಯೆಂಟ್ಸ್ ನಿಮ್ಗೆ ಗಿಡಕ್ಕೆ ಸಿಗ್ತಾ ಇರೋದಿಲ್ಲ. ಅದೇ ನಾವು ಈ ಪ್ರಾಡಕ್ಟ್ ಅಲ್ಲಿ ಹೊಸ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಇದ್ರಲ್ಲೇ ಎಲ್ಲಾನು ಸಿಗೋ ತರ ಮಾಡಿದ್ವಿ. ಮಾಡಲ್ಲ, ಮಣ್ಣಿಗೆ ಹಾಕಕ್ಕೆ ಯಾರಾದ್ರೂ ರೆಕಮೆಂಡ್ ಮಾಡ್ತಾರ? ಸೊ ಇದ್ರಲ್ಲಿ ಆ ಒಂದು ವಿಶೇಷತೆ ಕೂಡ ಇದೆ. ನೀವು ಇದನ್ನ ಮಣ್ಣಿಗೆ ಕೂಡ ಹಾಕ್ಬೋದು, ಡ್ರಿಪ್ ಮುಖಾಂತರನೂ ಕೊಡ್ಬೋದು, ಫೋಲಿಯರ್ ಸ್ಪ್ರೇ ನೀವು ಸಿಂಪಡಣೆ ಮಾಡ್ತಿರಲ್ಲ ಎಲೆಗಳ ಮೇಲೆ, ಅದ್ರ ಮುಖಾಂತರನೂ ಕೊಡ್ಬೋದು. ಸೊ ಇದನ್ನ ನೀವು 1 ಎಕರೆಗೆ ಬಳಸಬೇಕು ಅಂತ ರೆಕಮೆಂಡ್ ಮಾಡೋದಾದ್ರೆ ನೀವು ಮತ್ತೆ ಇನ್ನೊಂದು ಕೆಲವು 90 ಆಗಿರ್ಬೋದು, 1261 ಆಗಿರ್ಬೋದು, ಈ ಗ್ರೇಡ್ಸ್ ಏನಪ್ಪಾ ಅಂದ್ರೆ ಒಂದೊಂದು ಹಂತಕ್ಕೆ ಸೂಕ್ತವಾಗಿರುತ್ತೆ. ಬಟ್ ಈ ಒಂದು ಪ್ರಾಡಕ್ಟ್ ಎಲ್ಲಾ ಹಂತದಲ್ಲೂ ಕೊಡ್ಬೋದು. ಯಾಕಂದ್ರೆ ನಿಮ್ಗೆ NPK ಇದೆ, ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಇದೆ, ಮತ್ತೆ ಲಘು ಪೋಷಕಾಂಶಗಳೆಲ್ಲ ಇರೋದ್ರಿಂದ ಎಲ್ಲಾ ಸ್ಟೇಜಸ್ ಅಲ್ಲೂ ಕೊಡಬಹುದಾದಂತ ಒಂದು ಉತ್ಪನ್ನ ಆಗಿರುತ್ತೆ. 1 ಎಕರೆಗೆ ಸಾಯಿಲ್ ಅಪ್ಲಿಕೇಶನ್ ಗಾದ್ರೆ 5 kg ಇರುತ್ತೆ ರೆಕಮೆಂಡೇಶನ್. ಡ್ರಿಪ್ ಮುಖಾಂತರ ಕೊಡ್ತೀವಿ ಅಂತಂದ್ರು ಕೂಡ ನೀವು 3 ರಿಂದ 5 kg ವರೆಗೂ 1 ಎಕರೆಗೆ ಒಂದ್ಸಲಾಗಿ ಕೊಡಬಹುದು. ಅದೇ ಫೋಲಿಯರ್ ಸ್ಪ್ರೇ ಮುಖಾಂತರ ಮಾಡ್ತೀವಿ ಅಂತಂದ್ರೆ 5 ರಿಂದ 10 ಗ್ರಾಮು 1 ಲೀಟರ್ ನೀರಿಗೆ ಶಿಫಾರಸ್ ಇರುತ್ತೆ. ಯಾವ ಹಂತದಲ್ಲಿ ಕೊಡ್ಬೇಕು ಅಂತ, ಟೊಮೆಟೊ ನಮ್ಮಲ್ಲಿ ಈಗ ಟೊಮೆಟೊ ಸೀಸನ್ ಇರೋದ್ರಿಂದ ನಾಟಿ ಮಾಡಿರ್ತೀವಿ. ನಾಟಿ ಮಾಡಿದ 10 ದಿನ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿಂದನೂ ನೀವು ಈ ಗೊಬ್ಬರನ ಈಗ ಸ್ಟಾರ್ಟಿಂಗ್ 90 ಕೊಡ್ತೀರಾ. 90 ಆದ್ಮೇಲೆ ನೀವು 1-2-3 ದಿನ ಬಿಟ್ಟು ಇದನ್ನ ಒಂದು 5 kg ಕೊಡ್ಬೋದು. ಸೊ ಆ ರೀತಿ ಎಲ್ಲಾ ಹಂತದಲ್ಲೂ ಈಗ ಏನಪ್ಪಾ ಅಂದ್ರೆ ಸ್ಪ್ರೇನು ಮಾಡ್ಬೋದು ನೀವು 5 ರಿಂದ 10 ಗ್ರಾಮ್ 1 ಲೀಟರ್ ನೀರಿಗೆ. ಸಾಯಿಲ್ಗೆ ಅಪ್ಲೈ ಮಾಡೋದ್ರಲ್ಲಿ ಎಫೆಕ್ಟಿವ್ ಇರುತ್ತೆ. 3ರಲ್ಲಿ ಏನಪ್ಪಾ ಅಂದ್ರೆ ನೀವು ಡ್ರಿಪ್ ಮುಖಾಂತರ, ಫೋಲಿಯರ್ ಸ್ಪ್ರೇ ಮುಖಾಂತರ ಎಫೆಕ್ಟಿವ್ ಇರುತ್ತೆ ಕಂಪೇರ್ ಟು ಸಾಯಿಲ್ ಅಪ್ಲಿಕೇಶನ್. ಅದ್ರಲ್ಲೂ ಏನಪ್ಪಾ ಅಂತಂದ್ರೆ ನೀವು ಈಗ ಮೋಡ ಕವಿದ ವಾತಾವರಣ ಇರುತ್ತೆ. ಮೋಡ ಕವಿದ ವಾತಾವರಣ ಇದ್ದಾಗ ಗಿಡ ಆಲ್ರೆಡಿ ನಾವು ನೀರ್ ಕೊಟ್ಟಿರ್ತೀವಿ, ತಂಪಾಗಿರುತ್ತೆ. ಸೊ ಮಣ್ಣಲ್ಲಿ ತೇವಾನು ಇರುತ್ತೆ, ಗಿಡನು ತಂಪಾಗಿರುತ್ತೆ. ಆ ಟೈಮಲ್ಲಿ ನಾವು ಡ್ರಿಪ್ ಅಲ್ಲಿ ಕೂಡ ಕೊಡಬಾರ್ದು. ಸೊ ಅಂತ ಸಮಯದಲ್ಲಿ ಫೋಲಿಯರ್ ಸ್ಪ್ರೇ ಮುಖಾಂತರ ಕೊಡಬೇಕು. ಇದು ಯಾವ ಸೀಸನ್ ಅಲ್ಲಿ ಬರುತ್ತೆ? ಮುಖ್ಯವಾಗಿ ಮಳೆಗಾಲದಲ್ಲಿ. ಮಳೆಗಾಲದಲ್ಲಿ ನಿಮ್ಗೆ ಜಾಸ್ತಿ ದಿನ ಮೋಡ ಕವಿದ ವಾತಾವರಣ ಇರುತ್ತೆ. ಅಂತ ಸಿಚುಯೇಷನ್ ಅಲ್ಲಿ ನೀವು ಫೋಲಿಯರ್ ಸ್ಪ್ರೇ ಮುಖಾಂತರ ಕೊಡ್ಬೇಕಾಗಿರುತ್ತೆ. ಇನ್ನು ಸಮ್ಮರ್ ಅಲ್ಲೆಲ್ಲ. ನನ್ನ ಹೆಸರು ಮಂಜುನಾಥ್ ಅಂತ, ಕೂಲ್ಗೂರ್ಕಿ ನಮ್ಮ ಊರು, ಸೋಮ್ಯಾದಪಲ್ಲಿ ಪೋಸ್ಟ್, ಶ್ರೀನಾಥ ತಾಲೂಕು. ಇದು ಜೈ ಕಿಸಾನ್ ಇಂದ ಒಂದು ಹೊಸ ಪ್ರಾಡಕ್ಟ್ ಬಂದಿದೆ ಅಂತ ನಾ ಇಲ್ಲಿ ನಮ್ಮ ಸ್ಟೋರ್ ಸ್ವಲ್ಪ ಲೇಟ್ ಬ್ಲೈಟ್ ಎಲ್ಲ ಬಂದು ನಮ್ದು ತೋಟ ಸ್ವಲ್ಪ ಡಲ್ ಆಗಿತ್ತು, ಸ್ವಲ್ಪ ಎಲ್ಲ ಇಷ್ಟು ಬಂದ್ಬಿಟ್ಟಿತ್ತು ಅಂತಾನೆ ಹೇಳ್ಬೇಕು ತೋಟ. ಆ ಟೈಮಲ್ಲಿ ಅವ್ರು ಹೇಳಿದ್ರು ಇದನ್ನ ತಗೊಂಡೋಗಿ ಒಂದ್ಸಲಿ ಬಳಸಿ ನೋಡಿ ಅಂತ. ಎಲ್ಲ ಸ್ವಲ್ಪ ಗ್ರೀನಿಶ್ ಬಂತು, ಕಾಯಿ ಕ್ವಾಲಿಟಿನೂ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಯ್ತು. ಆಕ್ಚುಲಿ ನಾನು ಸ್ವಲ್ಪ ಲೇಟಾಗಿ ಕೊಟ್ಟಿದ್ದು, ಅಂದ್ರೆ ಒಂದು 5-6 ಕಟಿಂಗ್ ಆಗೋಗಿತ್ತು ನಮ್ದು ಕಾಯಿ. ಆ ಟೈಮಲ್ಲಿ ಕೊಟ್ಟಿದ್ದು ಎಫೆಕ್ಟ್ ಚೆನ್ನಾಗಿದೆ, ರಿಸಲ್ಟೂ ಚೆನ್ನಾಗಿದೆ. ಉಪಯೋಗಿಸಿ ನೋಡಿ ಸ್ವಲ್ಪ. ಎಲ್ಲ ಜೈ ಕಿಸಾನ್ ಉತ್ಪನ್ನಗಳು ಹಾಗೂ ಹೆಚ್ಚಿನ ಕೃಷಿ ವಿವರಗಳಿಗಾಗಿ ನಮ್ಮ ಟೋಲ್ ಫ್ರೀ ನಂಬರ್ 1800 12 12 333 ಗೆ ಕರೆ ಮಾಡಿ.